ನಮಸ್ಕಾರ. ನಮ್ಮ ಜಿಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸುಕನ್ಯಾ ಮೇಡಮ್ ಕೋವಿಡ್ ಸಂದರ್ಭದಲ್ಲಿ ಪೋಷಕರನ್ನು ಉದ್ದೇಶಿಸಿ ಇಲಾಖೆ ಮಾರ್ಗಸೂಚಿಗಳನ್ನು ನೀಡಿದರು. ಹಾಗೆ ಶಿಕ್ಷಕರು ತರಗತಿಗಳನ್ನು ಹೇಗೆ ನಡೆಸಬೇಕು ಮತ್ತು ಮಾರ್ಗಸೂಚಿಯನ್ನು ಹೇಗೆ ಪಾಲಿಸಬೇಕೆಂದು ಪೋಷಕರಿಗೆ ಮಾಹಿತಿಯನ್ನು ಕೊಟ್ಟರು. ಪೋಷಕರ ಸಂಶಯಗಳನ್ನು ವ್ಯಕ್ತಪಡಿಸಿದಾಗ ಶಿಕ್ಷಕರು ಅದಕ್ಕೆ ಉತ್ತರವನ್ನು ನೀಡಿದರು. ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಬೋಧನಾ ಕೊಠಡಿಗಳನ್ನು, ಪೀಠೋಪಕರಣಗಳನ್ನು ಹಾಗೂ ಕ್ಷೀರಭಾಗ್ಯದ ಅಡುಗೆ ಕೋಣೆ, ಶೌಚಾಲಯದ ಕೊಠಡಿಗಳನ್ನು ಸ್ವಚ್ಛಗೊಳಿಸಿ ಸ್ಯಾನಿಟೈಸೇಷನ್ ಮಾಡಿಸಲಾಯಿತು. ಇದನ್ನು PDO ಕುಮಾರಿ ಭಾಗ್ಯಲಕ್ಷ್ಮಿ ಮತ್ತು ಶಾಲಾ ಮುಖ್ಯ ಶಿಕ್ಷಕ ವಿ ವೆಂಕಟೇಶ್ರವರು ಉಸ್ತುವಾರಿಯಾಗಿ ನೋಡಿಕೊಂಡರು. ಇಲಾಖೆಯಿಂದ ನೀಡುವಂತಹ ಹಾಲಿನ ಪುಡಿ, ಅಕ್ಕಿ, ಬೇಳೆ, ಎಣ್ಣೆ ಮತ್ತು ಇತರೆ ಸವಲತ್ತುಗಳನ್ನು ಯಶಸ್ವಿಯಾಗಿ ಮಕ್ಕಳಿಗೆ ತಲುಪಿಸಲಾಯಿತು. ವಿದ್ಯಾಗಮದ ಅಡಿಯಲ್ಲಿ ಊರುಗಳಿಗೆ ವೇಳಾಪಟ್ಟಿಯಂತೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿರುವಂಥದ್ದು. ಕಿರುಪರೀಕ್ಷೆಗಳ ಆಯೋಜನೆ ಗೂಳೂರು ಗ್ರಾಮ ಸಭಾಂಗಣದಲ್ಲಿ ಹಾಗೆ ವಿಜ್ಞಾನ ಬೋಧನೆ ಮಾಡಲಾಗುತ್ತಿದೆ. ಸದ್ದಪಲ್ಲಿ ತಾಂಡ, ನಂಜಿರೆಡ್ಡಿಪಲ್ಲಿ, ಐವಾರಪಲ್ಲಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುತ್ತಿರುವುದು. ಹಾಗೆ ನಮ್ಮ ಜುಮ್ಮೈಗಾರಪಲ್ಲಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಬೋಧನೆ ಮಾಡುತ್ತಿರುವುದು ಮತ್ತು ಗೂಳೂರು ಗ್ರಾಮದ ಪಂಚಾಯಿತಿ ಪಕ್ಕದಲ್ಲಿರುವಂತಹ ಹಾಗೂ ಬೊಮ್ಮೈಗಾರಪಲ್ಲಿ ಗ್ರಾಮದಲ್ಲಿ ಟೆಸ್ಟ್ಗಳ ಆಯೋಜನೆ ಮಾಡುತ್ತಿರುವುದು. ಇಲಾಖೆಯ ಸುತ್ತೋಲೆಯಂತೆ ಗಾಂಧಿ ಜಯಂತಿ ಮತ್ತು ಇತರೆ ರಾಷ್ಟ್ರೀಯ ಹಬ್ಬಗಳನ್ನು ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿಯವರನ್ನು ಸೇರಿಕೊಂಡು ನಿರ್ವಹಿಸಲಾಯಿತು. మాట్లాడుకొని ఫోటో తీసుకొని మళ్ళీ గాడిలో తీసుకుపోతుంది స్కూల్కి వచ్చా మళ్ళీ ఎస్కేప్ అయినాడా రాకుండా అదే బాగేపల్లి చేస్తాను తీసుకొచ్చి చర్చి పోతే నారాయణ పోతే ఈడా పాపర ఏడ పాపర ఏడ వల్ల నేర్చుకోండి నేర్చుకోవచ్చు నాతో చెప్పుకోవద్దు విశేష వాడిని యాత్రను చేస్తే నాకు అదే పాఠ ಮಾಕೆ ಅದೇ ಕಾಲ್ಸಿದೆ. ನಮಸ್ಕಾರ. ಬರೀ ಮಣ್ಣಿತ್ತು. ಇದರಿಂದ ಯಾರ್ಯಾರು ಪರಿಶ್ರಮ ಇದೆ ಅಂತ ನನಗೆ ಗೊತ್ತು, ನಿಮ್ಮ ಹೆಚ್ಚು ಗೊತ್ತು, SNRಗೂ ಗೊತ್ತು ಪರಿಶ್ರಮ. ಸುಮಾರು ಈ ಡಾಕ್ಯುಮೆಂಟ್ಸ್ ನಾನು ರಾತ್ರಿ 6:30-7 ಗಂಟೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಹೇಳೋಣ ಮಾಡಿರೋ ಕೆಲಸಗಳನ್ನ ನಾವು ಹೊಗಳಬಾರದು. ಅರ್ಥ ಆಯ್ತಾ? ದಾನಿಗಳನ್ನು ಇಟ್ಕೋಬೇಕಾಗಿದೆ. ಎಲ್ಲೆಲ್ಲಿ ಹೋಗಿದ್ದಾರೆ ನೀವು ಹೆಚ್ಚು ನನಗೆ ಗೊತ್ತು. ಮೊನ್ನೆ ಹಾಫ್ ಡೇ ಹಾಕ್ಬಿಟ್ಟು ಹೊಡೋದು. ನಾನು ಬಂದಿದ್ದೆ ಯಾಕೆ ಸರ್ ಅಂದರೆ, ಸರ್ ಯಾರೋ ಬುಕ್ಸ್ ಕೊಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಬೇಕು ಅಂತ ಹೊಡೋದು. ನೋಡ್ರಿ ಎಂತಹ ಮನಸ್ಥಿತಿ. ಅವ್ರು ಯಾರು, ನೀವು ಯಾರು? ನಿಮ್ಮನ್ನು ಮಕ್ಕಳಂತ ಪ್ರೀತಿ ಮಾಡ್ತಾರಲ್ಲ, ಅದಕ್ಕೆ ನೀವು ಧನ್ಯ. ಒಂದು ಮಾದರಿ ಶಾಲೆ ಆಗ್ತದೆ. ಹೀಗಾಗಿ ಒಳ್ಳೆ ಹೆಸರಿದೆ. ಗೂಳೂರು ಸರ್ಕಾರಿ ಪ್ರೌಢಶಾಲೆ ಅಂದರೆ ಒಳ್ಳೆ ಹೆಸರಿದೆ. ಆದರೆ ಯಾವುದ್ರಲ್ಲಿ ನೀವು ಒಳ್ಳೆ ಹೆಸರು ತರಬೇಕು ಅಂದರೆ ರಿಸಲ್ಟ್ ಅಲ್ಲಿ, ಕಾಂಪಿಟೇಷನ್ದಲ್ಲೇ ಓದಬೇಕು. ಟೌನಲ್ಲಿ ಬನ್ನಿ, 624 ಸುಮಾರು 5 ಜನ ಬಂದ್ಬಿಟ್ಟಿದ್ದಾರೆ. 620 624 ಹೆಂಗೆ ಓದಿದ್ರು ಅವರು? ನಿಮ್ಮಷ್ಟೇ ವಯಸ್ಸು, ನಿಮಗಿರೋ ಸಿಲೆಬಸ್ಸೇ, ಎಕ್ಸ್ಟ್ರಾ ಏನು ಹೇಳಿಲ್ಲ. ಮತ್ತೆ ಏನಪ್ಪ ಅಂತಂದರೆ ಅವ್ರ ಸಮಯವನ್ನು ಅಲಾಟ್ ಮಾಡ್ಕೊತಾರೆ, ಕ್ವಶನ್ ಪೇಪರ್ ತಗೊತಾರೆ, ಓದ್ತಾರೆ. ಹೇಳಿದ್ರೆ ಗ್ರಾಮೀಣ ಪ್ರತಿಭೆಗಳಿದಿರಲ್ಲ, ನೀವು ಸಾಮಾನ್ಯರಲ್ಲ. ನೀವು ಈಗ ಕನ್ನಡ ಮಾಧ್ಯಮ ಓದ್ತಾ ಇದ್ದೀರಾ, ರಿಸರ್ವೇಷನ್ ಇದೆ ನಿಮಗೆ. ನಾವೆಲ್ಲ ಕನ್ನಡ ಮಾಧ್ಯಮದವರೇ ಇವರೆಲ್ಲ. ಅದಕ್ಕೆ ಒಂದು ಒಳ್ಳೆ ರಿಸಲ್ಟನ್ನು ನೀವು ಕೊಟ್ಟಿದ್ದೀರಾ ಅಂದರೆ ನಿಮ್ಮ ಶಾಲೆ